ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ. ಸೇಡಂ ತಾಲೂಕದಲ್ಲಿ ಎಲ್ಲಾ ನಮ್ಮ ಅಣ್ಣ ತಮ್ಮಂದಿರು ಮುಸ್ಲಿಂ ಬಾಂಧವರು ರೋಜೆ ಬಿಡೋದಗೋಸ್ಕರ ಇವತ್ತು ನಮ್ಮ ಸೇಡಂ ಬಸ್ ಸ್ಟ್ಯಾಂಡ್ ಎದುರುಗಡೆ ಎಲ್ಲರೂ ಕಾತುರದಿಂದ ರೆಡಿಯಾಗಿ ನಿಂತಿದ್ದಾರೆ. ಎಷ್ಟು ಸುಂದರವಾಗಿ ಅವರು ಮಾಡ್ತಾ ಇದ್ದಾರೆ, ನಿಮ್ಮೆಲ್ಲರಿಗೂ ಲೈವ್ ಮೂಲಕ ತೋರಿಸುತ್ತೇನೆ, ಬನ್ನಿ. ಆರಾಮ್ ನೋಡ್ರಿ, ನಮ್ಮ ಎಲ್ಲಾ ಆತ್ಮೀಯ ಗೆಳೆಯರು ಎಷ್ಟು ಕಾತ್ರದಿಂದ ಕಾಯ್ಲತ್ತಾರ. ಫುಲ್ ಸೂಪರ್. ನಮ್ ಸೇಡಂದಾಗ ಈ ತರ ಮಾಡ್ತಾರಂದ್ರೆ ನಮ್ಮೆಲ್ಲರಿಗೂ ಒಂದ್ ದೊಡ್ಡ ಖುಷಿ. ನೋಡ್ರಿ ಎಷ್ಟು ಸೂಪರ್ ಆಗಿ ಮಾಡ್ಲತ್ತಾರ ಎಲ್ಲರೂ ಸೇರಿ. ನಮಸ್ಕಾರ ವಕೀಲ್ ಸಾಬ್. ಇದು ನಮ್ಮ ಸೇಡಂ ತಾಲೂಕದ ಬಸ್ ಸ್ಟ್ಯಾಂಡ್ ಎದುರುಗಡೆ ಎಲ್ಲ ರೆಡಿ ಮಾಡಿ ಈಗ ರೋಜಾ ಬಿಡೋ ಟೈಮ್ ಆಗ್ಲತ್ತದ. ಅದ್ರ ಸಲಕ ಎಲ್ಲರೂ ವೇಟಿಂಗ್ ಮಾಡ್ಲತ್ತಾರ. ಕರೆಕ್ಟ್ ಬೆಳಿಗ್ಗೆ ಅವ್ರ 5 ಗಂಟೆ 5:10 5:15 ಸ್ಟಾರ್ಟ್ ಮಾಡ್ತಾರ. ಒಂದು ತಿಂಗಳು ಸತತವಾಗಿ ಇರ್ತದ. ಈಗ ಸಾಯಂಕಾಲ ರೋಜೆ ಬಿಡೋ ಟೈಮ್ ಅದ. ಈಗ ಎಲ್ಲರೂ ಟೇಬಲ್ ಹಾಕಿ ಫ್ರೂಟ್ಸ್ ಅದು ಎಲ್ಲ ರೆಡಿ ಮಾಡ್ಕೊಂಡು ರೆಡಿಯಾಗಿ ನಿಂತಾರ. ಯಾವಾಗ ಅದ ಸ್ಟಾರ್ಟ್ ಆಗ್ತದಲ್ಲ ಅವಾಗ ಅವರು ರೋಜೆ ಬಿಡ್ತಾರ. ಅದಕ್ಕೂ ಎಲ್ಲರೂ ಅಣ್ಣ ತಮ್ಮಂದ್ರ ರೀತಿ ಇರ್ಬೇಕಂತ ಒಂದು ಸೇಡಂ ಬಸ್ ಸ್ಟ್ಯಾಂಡ್ ಎದುರು ದೊಡ್ಡ ಟೇಬಲ್ ತರ ಹಾಕಿ ಎಲ್ಲರೂ ಒಂದೇ ಟೇಬಲ್ ಮ್ಯಾಗ ಎಲ್ಲರೂ ರೋಜೆ ಬಿಡ್ತಾರ. ನಮ್ ಸೇಡಂ ತಾಲೂಕದಾಗ ಇದು ಅವ್ರೆಲ್ಲರೂ ಸೇರಿ ಸೂಪರ್ ಆಗಿ ಮಾಡ್ತಾರ. ನಾವೆಲ್ಲರೂ ಭಾರತ ದೇಶದಲ್ಲಿದ್ದೀವಿ, ನಾವೆಲ್ಲರೂ ಅಣ್ಣ ತಮ್ಮಂದಿರ ರೀತಿ ಇರ್ಬೇಕು. ನೋಡ್ರಿ ಎಷ್ಟು ಸೂಪರ್ ಆಗಿ ಅವ್ರು ಮಾಡ್ಲತ್ತಾರ. ಇದು ನಮ್ಮ ಸೇಡಂ ತಾಲೂಕದ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ನೋಡ್ರಿ ಎಷ್ಟು ಸುಂದರವಾಗಿ ಆಯೋಜಿಸಲಾಗ್ಯಾರ. ಒಂಥರ ಖುಷಿ ಅನಿಸ್ತದ. ಎಲ್ಲರೂ ಸೇರಿ ಮಾಡೋದು ಒಂದು ಹಬ್ಬ. ಆದ್ರೆ ನಾವೆಲ್ಲರೂ ಭಾಗವಹಿಸ್ತೀವಲ್ಲ, ಅದೇ ಒಂದ್ ದೊಡ್ಡ ಖುಷಿ. ನೋಡ್ರಿ ಇಷ್ಟಿಷ್ಟು ಸಣ್ಣ ಮಕ್ಕಳಾರಲ್ಲ, ಈ ಸಣ್ಣ ಮಕ್ಕಳನ್ನು ಬೆಳಿಗ್ಗೆ 5 ಗಂಟೆಲಿಂತ 5:05 ಈ 6:06ವರೆಗೂ ಅವರು ಉಪವಾಸ ಇರ್ತಾರ. ಅಂದ್ರೇನು, ಊಟ ಮಾಡಲ್ಲ, ನೀರು ಕುಡಿಯಲ್ಲ, ಒಂದು ಕಡ್ಡಿನೂ ಅವ್ರ ಬಾಯಿದಾಗ ಹಾಕಲ್ಲ. ಅಷ್ಟು ಕರೆಕ್ಟ್ ಆಗಿ 1 ತಿಂಗಳು ಸತತವಾಗಿ ಅವರು ರಂಜಾನ್ನಾಗ ಅವರು ರೋಜಾ ಮಾಡ್ತಾರ. ಇದು ಮಾಡೋದ್ರಲಿಂತ ಏನ್ ಲಾಭ ಆದಪ್ಪ ಅಂದ್ರು, ಮೊದಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾಕೆ ಮಾಡ್ಯಾರಪ್ಪ ಅಂತಂದ್ರ ನಮ್ಮ ಬಾಡಿದಾಗ ಏನೆಲ್ಲ ಕೆಟ್ಟದ್ 1 ವರ್ಷ ಎಲ್ಲ ನಾವು ಊಟ ಮಾಡಿರ್ತೀವಲ್ಲ, 11 ತಿಂಗಳು ಎಲ್ಲ ಏನೇನೋ ಕೆಟ್ಟದೆಲ್ಲ ನಮ್ಮ ಬಾಡಿದಾಗ ಇರ್ತದ.
ಸತತವಾಗಿ ಅವರು ಮುಂಜಾನಿಂದ ಸಾಯಂಕಾಲ ತನಕ ಒಂದು ತಿಂಗಳು ಉಪವಾಸ ಮಾಡಿದ್ರ ಅಂದ್ರ ಅವು ಏನ್ ಕೆಟ್ಟು ಇರ್ತಾವಲ್ಲ ನಮ್ ಬಾಡಿದಾಗು ಅವೆಲ್ಲ ಸತ್ತು ಹೋಗ್ತಾವ. ಇದೊಂದು ಚರಿತ್ರೆ ಅದ, ಬಾಳ ಮಂದಿಗೆ ಗೊತ್ತಿಲ್ಲ, ಗೊತ್ತೂ ಇರ್ತದ. ಗೊತ್ತಿಲ್ಲ, ಸೊ ಗೊತ್ತಿದ್ದವ್ರಿಗೂ ಗೊತ್ತಿರ್ತದ. ನಾವ್ ಮತ್ತೆ ನೆನಪು ಮಾಡ್ಬೇಕು, ಯಾಕಂದ್ರ ಸತ್ಯ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ. ನೋಡ್ರಿ ಎಲ್ಲರ ಅಣ್ಣ ತಮ್ಮಂದಿರು ರೆಡಿ ಆಗ್ಯಾರ. ಈ ಮಕ್ಕಳು ರೋಜೆ ಇರ್ತಾರಂದ್ರೆ ನನಗೊಂದ್ ಆಶ್ಚರ್ಯ ಅಲ್ಲತ್ತದ. ಅಬ್ಬಾ ನೋಡ್ರಿ, ದೊಡ್ಡವ್ರು ಇರ್ತಾರಂದ್ರೆ ಏನೋ ಇದು ಮಾಡ್ಬೋದು, ಸಣ್ಣ ಸಣ್ಣ ಹುಡುಗರ್ನು ಈ ತರ ರೋಜಿ ಇರ್ತಾರ. ನೋಡ್ರಿ ಹೆಂಗಾರ, ನೋಡ್ರಿ ಸಣ್ಣ ಸಣ್ಣ ಪುಟಾಣಿಗಳು ಇದ್ದಂಗಾರ. ಅಬ್ಬಾ ಬಾಬಾ ಬರ್ರಿ, ಫುಲ್ ಖುಷಿಯಾರ. ಯಾವಾಗ ಈಗ ಯಾವಾಗ ಆರ್ನ ಆಗ್ತದಲ್ಲ ಅವಾಗ ಸ್ಟಾರ್ಟ್ ಮಾಡ್ತಾರ ಎಲ್ಲ. ಇನ್ನ ಎಷ್ಟ್ ನಿಮಿಷ ಅದಪ್ಪ? ಇನ್ನ 5 ನಿಮಿಷ ಅದಂತ ನೋಡ್ರಿ. 5 ನಿಮಿಷದಾಗ ಸ್ಟಾರ್ಟ್ ಆಗ್ತದ. ಎಲ್ಲರೂ ರೆಡಿ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ರೆಡಿಯಾಗಿ ಎಲ್ಲರೂ ಕಾತುರದಿಂದ ಕಾಯಿಲೆತ್ತಾರ ರೋಜಾ ಬಿಡ್ಲಕ್. ಯಾಕಂದ್ರ ಇದ್ರಾಗ ಬಹಳಷ್ಟು ಮಂದಿ ನಾವ್ ಫ್ರೆಂಡ್ಸ್ ಗಳಾರ ಸೇಡಂ ತಾಲೂಕದಾಗ. ಈಗ ಫ್ರೂಟ್ಸ್ ಮೌಲಾಲಿ, ಫೇಮಸ್ ಫ್ರೂಟ್ಸ್ ಮೌಲಾಲಿ ನೋಡ್ರಿ. ಎಲ್ಲರೂ ರೆಡಿ ಯಾರ ಪೂರಾ. ಯಾವಾಗ ಇದಾಗ್ತದಪ್ಪ ಅಂದ್ರೆ ಅವಾಗ ಅವ್ರು ಸ್ಟಾರ್ಟ್ ಮಾಡ್ತಾರ. ಎಲ್ಲರೂ ಸೇರಿ ಮಾಡೋದ್ರ ಒಂದು ದೊಡ್ಡ ಖುಷಿ ಇರ್ತದ. ಅದ್ರ ಸಲಕ ಎಲ್ಲರೂ ಸೇರಿ ನಮ್ ಸೇಡಂ ತಾಲೂಕದ ಬಸ್ ಸ್ಟ್ಯಾಂಡ್ ಎದುರುಗಡಿ ಎಲ್ಲರೂ ರೆಡಿಯಾಗಿ ನಿಂತು ಮಾಡ್ಲಕ್ಕ ರೆಡಿ ಆಗ್ಯಾರ. ನೋಡ್ರಿ ಎಷ್ಟು ಅಚ್ಚುಕಟ್ಟಾಗಿ ಇದು ಮಾಡ್ಯಾರ, ಫಸ್ಟ್ ಕ್ಲಾಸ್ ಆಗಿ. ಒಂದು ತಿಂಗಳು ಯಾರು ಉಪವಾಸ ಇರ್ತಾರಲ್ಲ ಅವ್ರ ಮೈದಾಗ ಏನ್ ಎಲ್ಲ ಕೆಟ್ಟ ಹಣಗಳು ಮತ್ ಕೆಟ್ಟದ್ ಏನೆಲ್ಲ ಇರ್ತದ ಅದೆಲ್ಲ ಸ್ವಚ್ಛ ಆಗ್ತದ. ಇದು ಪುರಾತನ ಕಾಲದಿಂದ ಬಂದದ. ಬಹಳ ಮಂದಿ ಅವಾಗ ಏನ್ ದೊಡ್ಡವ್ರು ಇರ್ತಾರಲ್ಲ ಅವ್ರೆಲ್ಲರೂ ಮಾಡಿ ಬಿಟ್ಟಾರಲ್ಲ, ಅದೇ ಇದು ಕಂಟಿನ್ಯೂ ಮಾಡ್ಕೊಂಡು ಅವ್ರೆಲ್ಲ ಹೋಗ್ಲತ್ತಾರ. ಇದು ಒಂದು ವರ್ಷನಾಗ ನಾವ್ ಒಂದು ತಿಂಗಳು ಉಪವಾಸ ಮಾಡಿದೇವ್ ಅಂದ್ರೆ ನಮ್ ಬಾಡಿದಾಗಿರುವಂತಹ ಎಲ್ಲ ಕೆಟ್ಟದೆಲ್ಲ ಹೋಗಿ ಒಂದು ಒಳ್ಳೇದ್ ಇದಾಗ್ತದ. ಅವ್ರ ಪ್ರಾರ್ಥನಾ ಟೈಮ್ನಾಗು ಅವ್ರನು ಅದೇ ಎಲ್ಲರೂ ನಾವು ಕೆಟ್ಟದೆಲ್ಲ ಬಿಟ್ಟು ಒಳ್ಳೇದ್ ಮಾಡ್ಬೇಕನ್ನ ಸಲಕ ಅವ್ರೆಲ್ಲರೂ ರೋಜಾ ಇರ್ತಾರ. ನಾವು ಬಿಡ್ತೀವಿ ರೋಜಾ, ಹಂಗೇನಿಲ್ಲ. ನೀ ಎಲ್ಲರೂ ಸರಿ ನಾವು ನೋಡ್ರಿ ಎಷ್ಟು ಸಂಭ್ರಮ. ಸೇಡಂ ತಾಲೂಕದಾಗ ಹಿಂಗ್ ಮಾಡ್ಲತ್ತಾರ ಅಂದ್ರೆ ಸುಮ್ಮನೆ ಅಲ್ಲದು, ಒಂಥರ ಖುಷಿ ಅನಿಸ್ತದ. ನೋಡ್ರಿ ಎಷ್ಟು ಸೂಪರ್ ಆಗಿ. ಇಲ್ಲೇ ಇರ್ತೀನಿ, ಎಲ್ಲಿಗೆ ಹೋಗಲ್ಲ, ಎಲ್ಲರಿಗೂ ತೋರ್ಸ್ಬೇಕಲ್ಲ. ನೋಡ್ರಿ ಎಲ್ಲ ಎಷ್ಟು ನೀಟಾಗಿ ಮಾಡ್ಲತ್ತಾರ. ನಮ್ ಸೇಡಂ ತಾಲೂಕದಾಗ ಮಾಡ್ಲತ್ತಾರ ಅಂದ್ರೆ ನಮಗೂ ಒಂದು ಹೆಮ್ಮೆ. ಯಾಕಂದ್ರೆ ನಾನು ಸೇಡಂದಾಗೆ ಇದ್ದೀನಿ. ಇದು ನಡೆದದ್ದು ಕೂಡ ಸೇಡಂದಾಗೆ ಸ್ಟಾರ್ಟ್ ಆಯ್ತು ನೋಡ್ರಿ. ಸ್ಟಾರ್ಟ್ ಆಯ್ತು ನೋಡ್ರಿ. ರೋಜಾ ಬಿಡುವಂತ ಸಮಯ ಬಂತು. ಎಲ್ಲರೂ ಅವ್ರಿಗೆ ಏನೇನ್ ಇಷ್ಟ ಆಗ್ತದ ಅದೆಲ್ಲ ತಗೊಂಡು ನೀರ್ ಕುಡಿಲತ್ತಾರ. ಸ್ವಲ್ಪ ಮಂದಿ ಖಜೂರ್ ತಿನ್ಲತ್ತಾರ, ಸ್ವಲ್ಪ ಮಂದಿ ಕೇಕ್ ತಿನ್ಲತ್ತಾರ, ಸ್ವಲ್ಪ ಮಂದಿ ಫ್ರೂಟು, ಈ ತರ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡ್ಲತ್ತಾರ. ಈಗ ಅದೇ ಸ್ಟಾರ್ಟ್ ಆಯ್ತು ನೋಡಿ. ಈ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಇವ್ರು ಈ ತರ ರೋಜಾ ಬಿಡ್ತಾರ, ಇಷ್ಟು ಜನ ಎಲ್ಲರೂ. ಇದು ನಮ್ ಸೇಡಂ ತಾಲೂಕದಾಗ ನಡೆದ ನೋಡ್ರಿ. ನಮ್ ಸೇಡಂ ತಾಲೂಕ ಏನ್ ಬಸ್ ಸ್ಟ್ಯಾಂಡ್ ಅದಲ್ಲ, ಬಸ್ ಸ್ಟ್ಯಾಂಡ್ ಎದುರುಗಡೆ ಇದೇನ್ ಸೌಂಡ್ ಈಗ ಕೇಳತ್ತಿರಲ್ಲ, ಇದು ಆಯ್ತಪ್ಪ ಅಂದ್ರೆ ಇವ್ರು ರೋಜೆ ಬಿಡ್ತಾರ ನೋಡ್ರಿ. ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿ ಆಗ್ಲಿ 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 ನಾವು ಎಲ್ಲ ಭಾಗವಹಿಸ್ತೀವಿ ನೋಡ್ರಿ. ಎಷ್ಟು ಸೂಪರ್ ಆಗಿ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡ್ಲತ್ತಾರ. ಒಂದೇ 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 ನೋಡ್ರಿ. ನಾವು ಅದ್ರಾಗ ಭಾಗಿಯಾಗಿ ನಾನು ಖಜೂರ್ ತಿನ್ಲತ್ತೀನಿ. ಯಾಕಂದ್ರೆ ಇಲ್ಲಿ ಎಲ್ಲರೂ ನಮ್ ಭಾರತ ದೇಶದಾಗ ಮುಸ್ಲಿಂ ಇರ್ಲಿ, ಹಿಂದೂ ಇರ್ಲಿ, ಕ್ರಿಶ್ಚಿಯನ್ಸ್ ಇರ್ಲಿ, ನಾವೆಲ್ಲರೂ ಅಣ್ಣ ತಮ್ಮಂದ್ರ ರೀತಿ ಇರ್ಬೇಕು. ಇಲ್ಲಿ ನೋಡ್ರಿ ನಾನು ಬೀಳ್ಲತ್ತೀನಿ ನೋಡ್ರಿ. ಈಗ ನೋಡ್ರಿ ಎಲ್ಲರೂ ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಮಾಡ್ಲತ್ತಾರ, ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಲತ್ತಾರ. ಅದು ನಮ್ ಸೇಡಂ ತಾಲೂಕದಾಗ ಮಾಡ್ಲತ್ತಾರ ಅಂದ್ರೆ ಅದೇ ಒಂದ್ ದೊಡ್ಡ ಖುಷಿ.
ಹಾ ಇಲ್ಲಿ ನೋಡ್ರಿ SK ದಮ್ಮದವ್ರು ರೋಜಾ ಬೀಳ್ಲತ್ತಾರ ನೋಡ್ರಿ. ಎಷ್ಟನೇ ರೋಜಪ್ಪ ಇದು? ಹಾ 18 ಆಗ್ಯಾವಂತ ನೋಡ್ರಿ. ಹಾ ಇಲ್ಲಿ ನೋಡ್ರಿ ಇದ್ರಾಗನು ಭಾಗಿಯಾಗವ್ರಿ. हम्म मत करो। गुलबर्गा डिस्ट्रिक्ट सेलम तालुके के मेन बस स्टैंड पे 5-6 लोगों का ग्रुप है जो काफी सालों से करते आ रहे हैं। जो ग्रुप के हमारे सदर शाहरुख भाई है, बोले तो जिम्मेदार है, जिम्मेदार शख्स शाहरुख भाई और मोहसिन भाई, मिस्टर इलियास, फेमस कलेक्शन मॉडल फहद, तोसिफ मामा, 6-7 जने का ग्रुप है, हर साल कर रहे हैं। सेलम मेन बस स्टैंड पे देख सकते हैं, पूरी कोशिश करते हैं उन्होंने अच्छे से अच्छा सक्सेसफुल बनाने की, कामयाब करने की। पूरे फल फ्रूट रहते हैं, जूसेस अवेलेबल रहते हैं। जो भी यहाँ से लोग गुजरते हैं उनको जूस पिलाते हैं। कोई भी समाज के रहते, कोई भी कास्ट के लोग रहते, वो सभी लोगों को जूस पिलाते हैं यहाँ पे, जाने आने वालों को। और क्या है मालूम, ढेर सारे यहाँ पे फल फ्रूट केक वगैरह हर चीज का इंतजाम यहाँ पे रखा जाता है हर साल की तरह। इस साल भी इनका ये ग्रुप है मुस्लिम का, तोसिफ भाई का। ನೋಡ್ರಿ ಈ ತರ ಈ ಗ್ರೂಪ್ ಇದೇನ್ ಗ್ರೂಪ್ ನೋಡ್ಲತ್ತಿರಲ್ಲ, ಇವ್ರು ನೋಡ್ರಿ ಎಲ್ಲರೂ ಆಯೋಜನೆ ಮಾಡ್ಯಾರ. ಮತ್ ಇವ್ರು ಏನು ರೋಜಾ ಬಿಡ್ತಾರಲ್ಲ, ರೋಜಾ ಬಿಟ್ಟ ಮ್ಯಾಗ ಇಲ್ಲಿ ಎಲ್ಲಾ ನಮ್ಮ ಹಿಂದೂ ಬಾಂಧವರಿಗೂ ಕೂಡ ಜ್ಯೂಸ್ ಕುಡಿಸ್ತಾರ. ಬಂದಿರುವಂತ ಎಲ್ಲಾ ಹಳ್ಳಿ ಪಳ್ಳಿಲಿಂತ ಯಾರು ಬಂದಿರ್ತಾರಲ್ಲ ಎಲ್ಲರ ಸಲಕ್ಕಾಗಿ ಅವ್ರು ಜ್ಯೂಸ್ ಮಾಡಿರ್ತಾರ. ಒಂದು ಪ್ರೀತಿಲಿಂತ ಮಾಡುವ ಹಬ್ಬ ಇದು ರಂಜಾನ್. ಯಾಕಂದ್ರೆ ಸತತವಾಗಿ 30 ದಿವಸ ಇರ್ತದ, 30 ದಿವಸ ಇರ್ತದ. 30 ದಿವಸ ಉಪವಾಸ ಇರ್ತಾರಲ್ಲ, ಉಪವಾಸ ಇದ್ದ ಈಗ ರೋಜಾ ಬಿಡ್ತಾರ ನೋಡ್ರಿ. ಒಂಥರ ಖುಷಿ ಅನಿಸ್ತದ. ಇಡೀ ನಮ್ ಸೆಡಂ ತಾಲೂಕದಾಗ ಇಷ್ಟು ಸೂಪರ್ ಆಗಿ ಆಯೋಜನೆ ಮಾಡ್ಯಾರ ನೋಡ್ರಿ. ನಿಮ್ಮೆಲ್ಲರಿಗೂ ತೋರಿಸ್ತೀವಿ ನೋಡ್ರಿ. ನೋಡ್ರಿ ನಾವು ಖಜೂರ್ ತಿಂದಿವಿ ಮತ್ ಬಾಳೆಹಣ್ಣು ತಿಂದಿವಿ, ಮತ್ತ ಏನೇನ್ ಕೊಟ್ರ ಎಲ್ಲಾ ತಿಂದಿವಿ. ಈಗ ಒಂದು ಜ್ಯೂಸ್ ಕೊಟ್ರ ಜ್ಯೂಸ್ನು ಕುಡಿಲತ್ತೀವಿ ನೋಡ್ರಿ. ಈಗ ಯಾಕಂದ್ರೆ ನಮ್ಮ ಭಾರತ ದೇಶದಾಗ ಹಿಂದೂ ಇರ್ಲಿ, ಮುಸ್ಲಿಮ್ಸ್ ಇರ್ಲಿ, ಸಿಖ್ ಇರ್ಲಿ, ನಾವೆಲ್ಲರೂ ಅಣ್ಣ ತಮ್ಮಂದ್ರ ರೀತಿ ಬದುಕಬೇಕು. ಎಲ್ಲರೂ ಎಲ್ಲರದ್ರಾಗೂ ಭಾಗಿಯಾಗಬೇಕು. ಅಬಾಬಾಬಾ ತಗೊಡ ಹಾ ಚೀಕು. ಹಾ ನೋಡ್ರಿ, ಇದಕ್ಕೆ ಅಂತಾರ್ರಿ ಪ್ರೀತಿ ಪ್ರೇಮ ಅಂತ. ನಾವು ಕರೆಕ್ಟ್ ಆಗಿದ್ದೇವಲ್ಲ, ನಮ್ ಸರಿ ಯಾವುದೇ ಜಾತಿದವರಲ್ಲಿ ಕರೆಕ್ಟ್ ಆಗಿರ್ತಾರೆ. ನಾವು ಕೆಟ್ಟದ್ ಮಾಡಿದ್ರೆ ನಮ್ಗೆ ಕೆಟ್ಟದ್ ಮಾಡ್ಲಕ್ಕ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಸರಿ ನಾವು ಅಣ್ಣ ತಮ್ಮದ್ರ ರೀತಿ ಇರ್ಬೇಕು. ಇವರ ಭಾಗಿಯಾಗಿವಿ, ನಾವು ರೋಜೆ ಬಿಟ್ಟಿವಿ. ಈಗ ನೋಡ್ರಿ ನಾವು ಕಲ್ಲಂಗಡಿ ತಿಲ್ಲತ್ತಿ. हाँ आओ शेखर भाई, अच्छा बोलते कर लो बात, मायूस कर किधर जा रहे ಇದರ್ ಇಲ್ಲಿ ನೋಡ್ರಿ. ಇಲ್ಲೆಲ್ಲಾ ಜ್ಯೂಸ್ ಎಲ್ಲಾ ಮಕ್ಕಳೆಲ್ಲಾ ಹಂಚ್ಲತ್ತಾರ. ಇವ್ರೆಲ್ಲಾ ಕುಡ್ದಾದ್ಮ್ಯಾಗ ಇವ್ ಗ್ಲಾಸ್ನ್ಯಾಗ ತಗೊಂಡ್ ಕೇಸಿ ಬಂದಿರುವಂತಹ ಬಸ್ ಸ್ಟ್ಯಾಂಡ್ನ್ಯಾಗ ಎಷ್ಟು ಜನ ಇರ್ತಾರ, ಆ ಕಾಸ್ಟು ಈ ಕಾಸ್ಟು ಅಂತ ಅಲ್ಲ, ಎಲ್ಲರಿಗೂ ಹಂಚಿ ಬಿಡ್ತಾರ. ಫಸ್ಟ್ ಕ್ಲಾಸ್ ಆಗಿರ್ತದ. ಇದು ಪ್ರತಿ ವರ್ಷ ಮಾಡ್ತಾನೆ ಇರ್ತಾರ. ನಾ ಬಾಳ್ ಸಾರಿ ವಿಡಿಯೋ ಮಾಡ್ಬೇಕಂತಿದ್ದೆ. ಇವತ್ತು ಕರೆಕ್ಟ್ ಇದೇ ಟೈಮ್ನಾಗ ಬಸ್ ಸ್ಟ್ಯಾಂಡ್ ನಾಗಿ ನಿಂಗೆ ಹೋಗ್ಲತ್ತಿದ್ದೆ. ಇವ್ರು ರೆಡಿಯಾಗಿ ಮಾಡ್ಲತ್ತಿರು. ಅದಕ್ಕ ಒಂದು ಲೈವ್ ವಿಡಿಯೋ ಮಾಡಿ ನಮ್ ಸೇಡಂ ತಾಲೂಕದಾಗು ನಮ್ಮೆಲ್ಲಾ ಅಣ್ಣ ತಮ್ಮಂದರು ಮುಸ್ಲಿಂ ಬಾಂಧವರು ಯಾವ ತರ ಆಚರಣೆ ಮಾಡ್ತಾರಂತ ತೋರ್ಸ್ಬೇಕಂತ ನಿಮ್ಮೆಲ್ಲರಿಗೂ ಲೈವ್ ಮಾಡ್ಲತ್ತೀನಿ. ಬರ್ರಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. किधर से बताएंगे इसको भैया को
ನೇ ಇದರ ವಿಡಿಯೋ ಕರ್ರಿ, ವಿಡಿಯೋ ಮಾಡ್ಲತ್ತೀವಿ ನಾವು. ಕೊಡ್ರಿ ಜ್ಯೂಸ್ ಕೊಡ್ರಿ. ಹಾ ರೈಟ್ 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 ಇದಾರ ನೋಡ್ರಿ, ಈ ತರ ಜ್ಯೂಸ್ ಕೊಡ್ತಾರ. ಇದು ಹೆಂಗಪ್ಪ ಅಂತಂದ್ರು ಅವ್ರೆಲ್ಲಾ ರೋಜೆ ಬಿಡ್ತಾರಲ್ಲ, ರೋಜೆ ಬಿಟ್ಟಾದ್ಮೇಲೆ ಎಲ್ಲರೂ ಕುಡಿತಾರ. ಆಮ್ಯಾಗ ಇವೆಲ್ಲಾ ಸಾರ್ವಜನಿಕರು ಏನ್ ಎಲ್ಲರೂ ಬಂದಿರ್ತಾರಲ್ಲ, ನಮ್ ಬಸ್ ಸ್ಟ್ಯಾಂಡ್ ನಾಗ ಹಳ್ಳಿದವ್ರು ಎಲ್ಲರೂ ಬಂದಿರ್ತಾರಲ್ಲ, ಅದರ್ ಕಾಸ್ಟ್ ಯಾವುದೇ ಒಂದು ಜಾತಿದವ್ರಲ್ಲಿ ಅವ್ರೆಲ್ಲರಿಗೂ ಇವ್ರು ಜ್ಯೂಸ್ ಕೊಡ್ತಾರ, ಅವ್ರನ್ನು ಕುಡಿತಾರ. ಯಾಕಂದ್ರೆ ನಾವೆಲ್ಲರೂ ಅಣ್ಣ ತಮ್ಮ ರೀತಿ ಇರ್ಬೇಕಂತ ಇದು ಉದ್ದೇಶ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಇಲ್ಲ. ನಾನು ಬಸ್ ಸ್ಟ್ಯಾಂಡ್ ನಿಂತ ಹೋಗ್ಲತ್ತಿದ್ದೆ, ಕರೆಕ್ಟ್ ಟೈಮ್ನಾಗ ಅವರು ರೆಡಿಯಾಗಿ ಇಟ್ಟಿದ್ರು. ನಾನು ಒಂದು ಲೈವ್ ವಿಡಿಯೋ ಮಾಡಿ ನಮ್ ಸೇಡಂ ತಾಲೂಕದಾಗ ರೋಜಾ ಯಾವ ತರ ಬಿಡ್ತಾರಂತ ನಿಮ್ಮೆಲ್ಲರಿಗೂ ತೋರ್ಸ್ಲತ್ತೀನಿ. ನಮ್ ಸೇಡಂ ಬಸ್ ಸ್ಟ್ಯಾಂಡ್ ಎದುರೆ ಎಲ್ಲರೂ ಸೇರಿ ಸೂಪರ್ ಆಗಿ ಮಾಡ್ಯಾರ. ಈಗ ಜ್ಯೂಸ್ ಅವರು ಕುಡಿಲತ್ತಾರ, ನಾನು ಕೊಟ್ಟಾರ, ನಾನು ಕುಡಿಲತ್ತೀನಿ. ಬನ್ನಿ. ಯೂಟ್ಯೂಬ್ ಶೇಖರ್ ಸೇಡಂ. ಇದರ ಈಗ ಇದೇನ್ ನೋಡ್ಲತ್ತಿರಲ್ಲ, ಇದೇನ್ ನೋಡ್ಲತ್ತಿರಲ್ಲ, ಇದೆಲ್ಲ ತೆಗಿಲತ್ತಾರಲ್ಲ, ಆಯೋಜನೆ ಮಾಡಿ ಕೇವಲ 5 ನಿಮಿಷದಾಗ ಇದೆಲ್ಲ ತೆಗೆದು ಬಿಡ್ತಾರೆ. 5 ನಿಮಿಷದಾಗ ಇದೆಲ್ಲ ತೆಗೆದು ಟೇಬಲ್ಗಳೆಲ್ಲ ತೆಗೆದು ಮತ್ತ ಫಸ್ಟ್ ಕ್ಲಾಸ್ ಆಗಿ ಕಸ ಹೊಡೆದು ಫಸ್ಟ್ ಯಾವ ತರ ನೀಟ್ ಇತ್ತಲ್ಲ ಆ ತರ ಅವ್ರೆಲ್ಲರೂ ಕಲ್ತು ಮಾಡ್ತಾರ. ಇದು ಕಾರ್ಯಕ್ರಮ ಮಾಡೋದಲ್ದೆ ಎಲ್ಲ ನೀಟಾಗಿ ನೋಡ್ರಿ ಎಷ್ಟು ಟಕ 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 ತೆಗಿಲತ್ತಾರ. ಇವೆಲ್ಲ ತೆಗೆದು ಕೇಸಿ ಟೇಬಲ್ ತೆಗೆದು ಕಸ ಗಿಸ ಹೊಡೆದ್ ಕೇಸಿ ಬಸ್ ಸ್ಟ್ಯಾಂಡ್ ಅಂದ್ರೆ ಏನ್ ಇರ್ತಲ್ಲ ಎಲ್ಲ ಸ್ವಚ್ಛ ಮಾಡ್ತಾರ. ಯಾಕಂದ್ರೆ ಕಾರ್ಯಕ್ರಮ ಅವರೇ ಮಾಡ್ಲತ್ತಾರಲ್ಲ. 5 ನಿಮಿಷದಾಗ ಇದು ಮಾಡಿ 5 ನಿಮಿಷ ಆದ ತಕ್ಷಣನೇ ನೋಡ್ರಿ ಎಷ್ಟು ಫಾಸ್ಟ್ ಎಲ್ಲ ಕ್ಲಿಯರ್ ಮಾಡ್ಲತ್ತಾರ. ಅಲ್ಲಿ ತೆಗೆದು ಬಿಟ್ಟಾರ, ಇಲ್ಲಿ ತೆಗೆದು ಮೊದಲು ಈಗ ಅಲ್ಲಿ ತಗೊಂಡ್ ಹೊಂಟಾರ ನೋಡ್ರಿ. ಅವ್ರೆಲ್ಲ ಕ್ಲಿಯರ್ ಮಾಡಿ ಕೇಸಿ ನೀಟಾಗಿ ಕಸ ಗಿಸ ಹೊಡೆದು ಮತ್ತೆ ಚಕ 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 ಮೊದಲು ಹೆಂಗಿತ್ತಲ್ಲ ಆ ರೀತಿ ಮಾಡ್ತಾರ. ಯಾಕಂತಂದ್ರೆ ಇದು ಸೇಡಂ ಸ್ವಚ್ಛವಾಗಿರ್ಬೇಕು, ಅದು ಅವ್ರನ್ನೂ ಅರ್ಥ ಮಾಡ್ಕೊತಾರ. ಈಗ ನೋಡ್ರಿ ಅಲ್ಲಿ ಟೇಬಲ್ ಹೆಂಗ್ ತೆಗಿಲತ್ತಾರ ನೋಡ್ರಿ. ಈಗ ಟೇಬಲ್ ಎಷ್ಟು ಟೇಬಲ್ಗಳು ಎಷ್ಟು ಫಾಸ್ಟ್ ತೆಗಿಲತ್ತಾರ ನೋಡ್ರಿ. ಈಗ ಇಲ್ಲಿನೂ ತೆಗಿಲತ್ತಾರ ನೋಡ್ರಿ. ಯಾಕಂದ್ರೆ ಅದು ಜವಾಬ್ದಾರಿ ಇರ್ತದ. ಏನೇ ಒಂದು ಕಾರ್ಯಕ್ರಮ ರೋಡಿನಾಗ ಮಾಡಿದ್ರಪ್ಪ ಅಂದ್ರೆ ಸಾರ್ವಜನಿಕರಿಗೆ ಯಾರಿಗೆ ತೊಂದರೆ ಆಗ್ಬಾರ್ದು ಆ ತರ ಕಾರ್ಯಕ್ರಮಗಳು ಮಾಡ್ಬೇಕು. ಇವ್ರು ನೋಡ್ರಿ 5 ನಿಮಿಷದಾಗ ರೋಜೆ ಬಿಟ್ಟಾರ, ಟೇಬಲ್ಗಳೆಲ್ಲ ಸರಿಸ್ಲತ್ತಾರ. ಟೇಬಲ್ ಎಲ್ಲ ಸರಿಸಿ ಏನ್ ಸಾರ್ವಜನಿಕರು ಏನ್ ಹೋಗ್ಲತ್ತಾರಲ್ಲ ಅವ್ರೆಲ್ಲರಿಗೂ ಫಸ್ಟ್ ಕ್ಲಾಸ್ ಆಗಿ ಅನುಕೂಲ ಮಾಡಿ ಕೊಡ್ತಾರ. ಮತ್ತೆ ಇದೇನ್ ಇರ್ತದಲ್ಲ ಇದೆಲ್ಲ ಏನಿರ್ತವಲ್ಲ ಇದೆಲ್ಲ ಕಚರ ಎಲ್ಲ ನೀಟ್ ಮಾಡಿ ಕ್ಲಿಯರ್ ಆಗಿ ಮಾಡ್ತಾರ. ಮಾಡುವಂತ ಜವಾಬ್ದಾರಿ ಅವ್ರಿಗೆ ಇರ್ತದ. ಬರ್ರಿ ಈಗ ಇಲ್ಲಿ ನೋಡ್ರಿ ಕಂಟಿನ್ಯೂ ಜ್ಯೂಸ್ ಎಲ್ಲರಿಗೆ ಕರೆದು ನೀವ್ನು ಕುಡೀರಿ, ನಾವ್ನು ರೋಜೆ ಬಿಟ್ಟಿವಿ, ನೀವ್ನು ಕುಡೀರಿ ಅಂತ ಹೇಳತ್ತಾರ ನೋಡ್ರಿ. ಬರ್ರಿ ಈ ತರ ಫಸ್ಟ್ ಕ್ಲಾಸ್ ಆಗಿ ಮಾಡ್ಲತ್ತಾರ. ನಮ್ ಸೇಡಂದಾಗ ತಾಲೂಕದಾಗ ಮಾಡ್ಲತ್ತಾರಲ್ಲ ಅದೇ ಒಂದ್ ನಮಗ್ ಬಹಳ ಖುಷಿ ಅದ. ಎಲ್ಲರೂ ನಾವು ಯಾಕಂದ್ರೆ ಅವ್ರವ್ರ ಜಾತಿ ಅವ್ರವ್ರ ಹಬ್ಬಗಳು ಮಾಡ್ಕತ್ತಾರ. ನಮ್ಮ ಹಬ್ಬ ನಾವು ಮಾಡ್ತೀವಿ, ಅವ್ರ ಹಬ್ಬ ಅವ್ರು ಮಾಡ್ತಾರ, ಬೇರೆ ಎಲ್ಲರೂ ಹಬ್ಬಗಳು ಮಾಡ್ತಿರ್ತಾರ. ನಾವೆಲ್ಲರಿಗೂ ಪ್ರೋತ್ಸಾಹ ಕೊಡ್ಬೇಕು. ಯಾಕಂದ್ರೆ ನಮ್ಮ ಭಾರತ ದೇಶದಾಗ ಇಲ್ಲಿ ಸರ್ವರು ಸಮಾನರು ಇಲ್ಲಿ. ನಾನ್ ದೊಡ್ಡವ್ ನೀನ್ ದೊಡ್ಡವ್, ನಾನ್ ಜಾತಿ ದೊಡ್ಡದು ನೀನ್ ಜಾತಿ ದೊಡ್ಡದು ಅಂತ ಏನಿಲ್ಲ. ಯಾರೇ ತಪ್ಪು ಮಾಡಿದವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ತದ. ನೋಡ್ರಿ ಇವ್ರೆಷ್ಟು ಸೂಪರ್ ಆಗಿ ಮಾಡ್ಲತ್ತಾರ. ಮತ್ತ ಅವೆಲ್ಲ ಟೇಬಲ್ಗಳು ಸರಿಸ್ಯಾರ. ಕುಡ್ದಿನಿ ಮತ್ತೊಂದ್ ಕೊಡ್ಲತ್ತಾರ ನೋಡ್ರಿ. ಡಬಲ್ ಧಮಾಕ ಸೂಪರ್ ಆಗದ. ರಂಜಾನ್ ಯಾರು ರೋಜೆ ಇರ್ಲತ್ತಾರಲ್ಲ ಅವರಿಗೂ ಮತ್ತೆ ಯಾರು ವಿಡಿಯೋ ನೋಡ್ಲತ್ತಿರಲ್ಲ ಅವರಿಗೂ ಎಲ್ಲರಿಗೂ ಸಮಸ್ತ ಸೇಡಂ ತಾಲೂಕದವರಿಗೂ ಕರ್ನಾಟಕದಲ್ಲಿರುವ ಎಲ್ಲಾ ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ಸ್ ಎಲ್ಲಾ ಅಣ್ಣ ತಮ್ಮಂದಿರಿಗೂ ಒಳ್ಳೇದಾಗಲಿ ಅಂತ ನನ್ನ ಹೃದಯಪೂರ್ವಕ. ನೋಡ್ರಿ ಆಟೋ ನಿಂದಿರಿಸಿ ಆಟೋದವ್ರಿಗೆ ಎಲ್ಲರಿಗೂ ಅವರು ಜ್ಯೂಸ್ ಕೊಡ್ಲತ್ತಾರ ನೋಡ್ರಿ. ಪಾಪ್ ಆಟೋ ನಿಂದಿರಿಸಿ ಎಲ್ಲರಿಗೂ ಕೊಡ್ಲತ್ತಾರ. ಒಳ್ಳೇದು. ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮ ಶೇಖರ್ ಸೇಡಂ.